ಸಿಲಿಕಾನ್ ಸಿಟಿಯಲ್ಲಿ ಮಳೆ ಆದ್ರೆ ಸಾಕು ನಗರದ ಎಲ್ಲಾ ರಸ್ತೆಗಳು, ಮುಖ್ಯ ರಸ್ತೆಗಳು ತುಂಬಾ ಹರಿತಾ ಇರ್ತದೆ. ಈಗ ಅದೇ ರೀತಿ ನಾವು ಏನು ಚಿಕ್ಕಪೇಟೆ ವ್ಯಾಪ್ತಿಗೆ ಬರ್ತಕ್ಕಂಥ ಒಂದು ರಸ್ತೆಯಲ್ಲಿ ಇದೀವಿ. ಕೇವಲ 2 ನಿಮಿಷ ಸುರಿತಕ್ಕಂಥ ಮಳೆಗೆ ರಸ್ತೆ ಒಂದು ಕೆರೆ ಅಂತಾಗಿದೆ. ಇನ್ನು ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಒಂದು ಮಳೆಗೆ ನೀರು ಎಷ್ಟು ಹರ್ಕೊಂಡು ಹೋಗಿದೆ ಅಂದ್ರೆ, ಈಗ ಕೇವಲ ಒಂದು 2 ನಿಮಿಷ 3 ನಿಮಿಷಗಳ ಕಾಲ ಆಗಿರೋ ಮಳೆಗೆ ಇಷ್ಟೊಂದು ಮಟ್ಟದಲ್ಲಿ ನೀರು ಹರಿತಾ ಇದೆ. ಹಾಗೆ ಇನ್ನೂ ಅಂದ್ರೆ ನಾವು ಪ್ರಥಮವಾಗಿ ಬಂದಾಗ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನೀರು ಇತ್ತು, ಆದ್ರೆ ಈಗ ಬರ್ತಾ ಬರ್ತಾ ಕಡಿಮೆ ಆಗ್ತಿದೆ. ಈಗ ನೋಡ್ತಿರುವ ಒಂದು ದೃಶ್ಯಗಳಲ್ಲಿ ಈಗ ಮಳೆ ಬಂದು ನಿಂತು ಬಿಸಿಲು ಬಂದಿದೆ. ಸೊ ಇಷ್ಟು ಬಿಸಿಲಿದ್ರು ಸಹ ಒಂದು ಇಷ್ಟೊಂದು ಮಟ್ಟದಲ್ಲಿ ನೀರು ಹರಿತಾ ಇದೆ. ಹಾಗೆ ನೀವು ಇಲ್ಲಿ ಜನರು ಸಹ ಒಂದು ಪರದಾಟಕ್ಕೆ ಒಂದು ವಾಹನ ಸೌರ ಒಂದು ಪರದಾಡುವ ಪರಿಸ್ಥಿತಿ ಎದುರಾಗಿದೆ. ಯಾಕಂದ್ರೆ ಇಲ್ಲಿ ಬರ್ತಾ ಇನ್ನೂ ಸ್ವಲ್ಪ ಮುಂದೆ ಡೌನ್ ಇರೋ ಕಾರಣದಿಂದ ಯಾವುದೇ ವೆಹಿಕಲ್ಗಳು ಮೂವ್ಮೆಂಟ್ ಆಗ್ತಿಲ್ಲ. ಸೊ ಹಾಗಾಗಿ ಒಂದು ರಸ್ತೆಯಲ್ಲಿ ಏನು ನೀರು ನಿಂತ್ಕೊಂಡಿರುತ್ತೆ, ಹಾಗಾಗಿ ಒಂದು 2 ವೀಲರ್ ಅದರಲ್ಲೂ ವಿಶೇಷವಾಗಿ 2 ವೀಲರ್ ನಂತರ ಆಗಲಿ ಅವುಗಳಿಗೆ ಒಂದು ಓಡಾಡಕ್ಕೆ ಒಂದು ಸಮಸ್ಯೆ ಎದುರಾಗಿದೆ. ಈಗ 2 ನಿಮಿಷ ಆಗಿರೋ ಕಾರಣದಿಂದ ಮಳೆಗೆ ಆಗಿರುವುದರಿಂದ ಇಷ್ಟ ಆದ್ರೆ ಇನ್ನು ಬೆಂಗಳೂರು ಸಿಲಿಕಾನ್ ಸಿಟಿಯಲ್ಲಿ ಇನ್ನೂ ಹೆಚ್ಚು ಅಂದ್ರೆ ಈಗಾಗಲೇ ಇನ್ನು ಮಳೆಗಾಲ ಆರಂಭ ಆಗಿಲ್ಲ ರಾಜ್ಯದಲ್ಲಿ. ಇನ್ನು ನೆಕ್ಸ್ಟ್ ಮಂತ್ ಮಳೆಗಾಲ ಆರಂಭ ಆಗುತ್ತೆ. ಆ ಸಮಯದಲ್ಲಿ ಮಳೆಗಾಲ ಆರಂಭ ಆದ್ರೆ ಯಾವ ರೀತಿ ಜನರ ಪರಿಸ್ಥಿತಿ ಎದುರಾಗುತ್ತೆ, ಆ ಜನರು ಎಷ್ಟು ಪರದಾಡೋ ಪರಿಸ್ಥಿತಿ ಎದುರಾಗುತ್ತೆ. ಈಗ ನೋಡ್ತಿರೋದು ಪಾಪ ಒಂದು ಮಹಿಳೆ ರಸ್ತೆ ಓಡಾಡೋ ಟೈಮಲ್ಲಿ ಅವ್ರ ಬಟ್ಟೆಗೆ ನೀರು ತಾಕೋದಾಗಿರ್ಲಿ ಮತ್ತೆ ನೀರು ಸಿಡಿಯೋದಾಗಿರ್ಲಿ, ಜನ ಓಡಾಡೋಕ್ಕೂ ಸಹ ಒಂದು ಇಲ್ಲಿ ಕಷ್ಟದ ಪರಿಸ್ಥಿತಿ ಎದುರಾಗಿದೆ. ಹಾಗೆ ಇನ್ನು ಮುಂದೆ ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ಬೋದು ಅಂದ್ರೆ ಯಾವ ರೀತಿ ಒಂದು ಹರಿತಾ ಇದೆ ಮುಂದೆ ಹಂಗೆ. ಹೀಗಾದ್ರೆ ಜನರ ಓಡಾಟಕ್ಕೆ ಪರಿಸ್ಥಿತಿ ತುಂಬಾ ಕಷ್ಟ ಆಗುತ್ತೆ. ಆದ್ರೆ BBMP ಸಹ ಒಂದು 38 ತಂಡಗಳನ್ನ ಮಾಡಿದೆ. ಆ ಒಂದು 38 ತಂಡಗಳು ಏನ್ ಮಾಡ್ತಾ ಇದೆ, ಯಾಕೆ ಒಂದು BBMP ಅಧಿಕಾರಿಗಳು ಎಚ್ಚೆತ್ತು ಇಂತ ಒಂದು ಏನು ಇಷ್ಟೊಂದು ಮಳೆ ಆದ್ರೂ ಸಹ ಒಂದು ಯಾಕೆ ಕ್ರಮ ಕೈಗೊಳ್ಳುತ್ತಿಲ್ಲ, ಆ ಮುಂಜಾಗ್ರತಾ ಕ್ರಮ ಯಾಕೆ ತೆಗೆದುಕೊಳ್ತಿಲ್ಲ BBMP ಆಗಿರ್ಲಿ. ಈಗ ಇನ್ನು ಮುಂದೆ ಹೋದ್ರೆ ಇನ್ನೂ ಹಲವಾರು ರೀತಿ ಒಂದು ಅವಾಂತರಗಳನ್ನು ಸೃಷ್ಟಿ ಮಾಡಿದೆ. ಈಗ ನೋಡ್ತಿರ್ಬೋದು ನೀವು ಇನ್ನು ಯಾವ ರೀತಿ ಒಂದು ಕೆಳಗೆ ಅಂದ್ರೆ ನೀರು ಯಾವ ರೀತಿ ಹರಿತಾ ಇದೆ ಅಂದ್ಬಿಟ್ಟು ನಾವು ನಿಮ್ಗೆ ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೀವಿ. ಸೊ ಹೀಗಾಗಿ ಒಂದು ಇಲ್ಲಿನ ಜನರು ಮಳೆ ಬಂದ್ರೆ ಸಾಕು ಯಾಕಪ್ಪ ಮಳೆ ಬಂದೈತೆ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಇಲ್ಲಿರ್ತಕ್ಕಂಥ ಜನರು ಇರ್ತಾರೆ. ಸೊ ಹಾಗೆ ಅಷ್ಟರ ಮಟ್ಟಿಗೆ ಇಲ್ಲಿರ್ತಕ್ಕಂಥ ಜನರು ಒಂದು ರೋಸ್ ಹೋಗಿದ್ದಾರೆ ಅಂತ ಹೇಳ್ಬೋದು. ಈಗ ಅದೇ ರೀತಿ ಇನ್ನೂ ಹೆಚ್ಚು ಮಳೆ ಆಗುವ ಸಾಧ್ಯತೆ ಇದೆ. ಇನ್ನೂ 1 ವಾರಗಳ ಕಾಲ ಒಂದು ಸಿಲಿಕಾನ್ ಸಿಟಿಯಲ್ಲಿ ಆಗಲಿ ರಾಜ್ಯದಲ್ಲಿ ಆಗಿರೋ ಇನ್ನೂ ಹೆಚ್ಚು ಮಳೆ ಆಗುವ ಸಾಧ್ಯತೆ ಇದೆ ಅಂದ್ಬಿಟ್ಟು ಹವಾಮಾನ ಇಲಾಖೆ ಈಗಾಗಲೇ ಮುನ್ಸೂಚನೆ ನೀಡಿದೆ. ಸೊ ಹಾಗಾದ್ರೆ ಅಷ್ಟೊಂದು ಮಟ್ಟದಲ್ಲಿ ಒಂದು ಮಳೆ ಆದ್ರೆ ರಾಜ್ಯ ಸರ್ಕಾರ ಆಗಿರಲಿ BBMP ಆಗಿರಲಿ ಯಾವ ಮಟ್ಟಿಗೆ ಇದನ್ನ ನಿರ್ವಹಣೆ ಮಾಡುತ್ತೆ, ಹೇಗೆ ಈ ಒಂದು ಮಳೆಯನ್ನ ಫೇಸ್ ಮಾಡುತ್ತೆ, ಯಾವ ರೀತಿ ಒಂದು ಈ ಪರಿಹಾರಕ್ಕೆ ಏನು ಕ್ರಮ ಕೈಗೊಳ್ಳುತ್ತೆ ಅಂದ್ರೆ ಪಾಲಿಕೆ ಏನು ಮಾಡ್ತಾ ಇದೆ. ಪಾಲಿಕೆ ಅಧಿಕಾರಿಗಳು ಡೇ ಟೈಮ್ ಅಂದ್ರೆ ವರ್ಕಿಂಗ್ ಅವರ್ ಅಲ್ಲಿ ಇಷ್ಟ ಇದಾದ್ರೆ ಅಂದ್ರೆ ಏನು ಇವತ್ತು ಸಂಡೇ ಅಂದ್ಬಿಟ್ಟು ಏನು ಪಾಲಿಕೆ ಅಧಿಕಾರಿಗಳು ಏನು ನಿದ್ದೆ ಮಾಡ್ತಾ ಇದಾರಾ? ಯಾಕೆ ಒಂದು ಪಾಲಿಕೆ ಅಧಿಕಾರಿಗಳು ಬಂದು ಇಲ್ಲಿ ಖುದ್ದಾಗಿ ಸ್ಪಾಟ್ ಅಲ್ಲಿ ಬಂದು ಯಾಕೆ ಈ ಒಂದು ನೀರು ಹರಿತಾ ಇರೋದಕ್ಕೆ ಒಂದು ಕ್ರಮ ಕೈಗೊಳ್ಳುತ್ತಿಲ್ಲ? ಯಾವಾಗ ಪಾಲಿಕೆಗೆ ಎಷ್ಟೋ ಸರಿ ಒಂದು ಮಳೆ ಆದ್ರೂ ಸಹ ಒಂದು ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುತ್ತಿಲ್ಲ. ಹೆಸರಿಗೆ ಮಾತ್ರ ಸಭೆಗಳು ಮಾಡ್ತಾರೆ, ಹೆಸರಿಗೆ ಮಾತ್ರ ಅಧಿಕಾರಿಗಳು ನಿಯೋಜನೆ ಮಾಡ್ತಾರೆ. ಆದ್ರೆ ಅಧಿಕಾರಿಗಳು ನಿಜವಾಗಿಯೂ ಬಂದು ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾರಾ? ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಾರೆ ಅನ್ನೋದು ಒಂದು ನೆಕ್ಸ್ಟ್ ಪ್ರಶ್ನೆ ಆಗಿದೆ. ಸೊ ಹೀಗಾಗಿ ಒಂದು ಬೇಸಿಗೆ ಮಳೆಗೆ ಇಷ್ಟೊಂದಾದ್ರೆ ಮುಂದೆ ದೊಡ್ಡ ಮಳೆಗಳಿಗೆ ಸಿಲಿಕಾನ್ ಸಿಟಿಯ ಪರಿಸ್ಥಿತಿ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಕ್ಯಾಮರಾಮ್ಯಾನ್ ಪ್ರೇಮೇಶ್ ಜೊತೆ ವಿನೋದ್ ಕಮ್ತರ್, ಅಶ್ವಗಾನೀಸ್, ಬೆಂಗಳೂರು.